Hi friends, welcome back to Geetashri's Kitchen and Vlogs. I hope you all are doing good. ನಾನಿವತ್ತು ಒಂದು ಹೆಲ್ದಿ ದೋಸಾ ರೆಸಿಪಿ, ಸ್ಪಾಂಜ್ ದೋಸಾ ಅಥವಾ ಕೋಕೋನಟ್ ದೋಸಾ ಅಂತ ಹೇಳ್ತಾರೆ, ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗಾದರೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡುವ. ಇದಕ್ಕೆ ನಾನಿಲ್ಲಿ ಒಂದು 2-3 ಕಪ್ ರೈಸ್ನ 5 ಅವರ್ಸ್ ಮುಂಚೆನೇ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡುವ. ಮಿಕ್ಸಿ ಜಾರಿಗೆ ಸ್ವಲ್ಪ ಕ್ವಾಂಟಿಟಿ ರೈಸ್ ಮತ್ತು 2-3 ಸ್ಪೂನ್ ಕೋಕೋನಟ್ ತುರಿದಿರೋದನ್ನು ಅಥವಾ ಗ್ರೇಟ್ ಮಾಡಿರೋದನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 1 ಸ್ಪೂನ್ ಸಾಲ್ಟ್ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದಕ್ಕೆ ಯಾವುದೇ ರೀತಿಯ ಉದ್ದಿನ ಬೇಳೆ ಅಥವಾ ಮೆಂತೆ ಯಾವುದು ಸೇರಿಸಬೇಕಾಗಿಲ್ಲ. ಬರೀ 3 ಇಂಗ್ರೀಡಿಯೆಂಟ್ಸ್ ರೈಸ್, ಕೋಕೋನಟ್ ಮತ್ತು ಸಾಲ್ಟ್. ನೋಡಿ, ಇಲ್ಲಿ ಒಂದು ಬ್ಯಾಚ್ ನಾನು ರುಬ್ಬಿದ್ದೀನಿ. ಕನ್ಸಿಸ್ಟೆನ್ಸಿ ಈ ಥರ ದಪ್ಪ ಇರಬೇಕು, ತೆಳ್ಳಗೆ ಇರಬಾರ್ದು. ಇದೇ ಥರ ನಾನು 2-3 ಬ್ಯಾಚ್ಗಳಲ್ಲಿ ಇರೋ ಎಲ್ಲ ರೈಸ್ ಮತ್ತು ಕೋಕೋನಟ್ ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಸಾಲ್ಟ್ ಟೇಸ್ಟ್ ನೋಡಿ ಹೆಚ್ಚು ಕಡಿಮೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಈ ಥರ ದಪ್ಪ ಇರಬೇಕು. ಇದು ಯಾವುದೇ ರೀತಿಯ ಫರ್ಮೆಂಟೇಷನ್ಗೆ ಇಡುವ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂತಹ ದೋಸೆ. ನಾನಿಲ್ಲಿ ಒಂದು ತವಾ ಮೊದಲೇ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಇದು ಮಣ್ಣಿನ ತವಾ, ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಮತ್ತು ದೋಸೆ ಬ್ಯಾಟರ್ ಹಾಕುವಾಗ ಫ್ಲೇಮ್ ಮೀಡಿಯಮ್ ಇರಬೇಕು. ನೋಡಿ, ಈ ಥರ 2-3 ಸ್ಪೂನಲ್ಲಿ ಹಾಗೆ ಪೋರ್ ಮಾಡಬೇಕು. ಇದನ್ನು ಅಗಲ ಮಾಡಬಾರ್ದು, ಹಾಗೆಯೇ ಸುಮ್ಮನೆ ಪೋರ್ ಮಾಡ್ತಾ ಇರಬೇಕು. ಹಾಗೆ ಮುಚ್ಚಿಡಬೇಕು. ಇದಾಗಬೇಕಾದ್ರೆ ಒಂದು 2-3 ನಿಮಿಷ ತಗೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಇವಾಗ ನೋಡಿ, ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆಯೇ ಸಾಫ್ಟಾಗಿದೆ ಮತ್ತು ಎಣ್ಣೆ ಯೂಸ್ ಮಾಡದಿದ್ದರೆ ಕೂಡ ಚೆನ್ನಾಗಿ ತೆಗಿಲಿಕ್ಕೆ ಬರ್ತಿದೆ, ಎಲ್ಲಿನೂ ಅಂಟ್ಕೊಂಡಿಲ್ಲ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ ಈ ಥರ. ಹಾಗೆಯೇ ನಾನಿಲ್ಲಿ ಒಂದು 3 ದೋಸೆಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕರೆಕ್ಟಾಗಿ ಈ ಥರ ಸಾಫ್ಟಾಗಿ ಬಂದಿದೆ. ಕೋಕೋನಟ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಚಟ್ನಿ ಜೊತೆ ತಿನ್ಬೋದು ಅಥವಾ ಯಾವುದೇ ಕರಿ ಜೊತೆನೂ ಸರ್ವ್ ಮಾಡ್ಬೋದು. ನಾನಿಲ್ಲಿ ಚಿಕನ್ ಕರಿ ಮಾಡಿದ್ದೀನಿ, ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.